ಕಾಂಗ್ರೆಸ್ನಲ್ಲಿ ಶಮನವಾಗದ ಶಾಸಕರ ಭಿನ್ನಮತ, ಸಿಎಂ ಮನವೊಲಿಕೆ ಮಧ್ಯ ಸಮಾನ ಮನಸ್ಕರ ಸಭೆ. ಒಂದ್ ಕಡೆ ಸಮಾಧಾನ ಪಡಿಸುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಂದ್ ಕಡೆ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಕೆಲವು ಸಚಿವರಿಗೂ ಕೂಡ ಟಾಸ್ಕ್ ಅನ್ನ ಕೊಡಲಾಗಿದೆ. ಅಸಮಾಧಾನಿತರ ಮನೆಗಳಿಗೆ ಹೋಗ್ತಾ ಇದ್ದಾರೆ. ಆದ್ರೂ ಕೂಡ ಆ ಬಂಡಾಯ ಶಮನ ಆದಂತೆ ಕಾಣಿಸ್ತಾ ಇಲ್ಲ. ಆಗಸ್ಟ್ 13ರಂದು ಅವತ್ತಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. ಆಗಸ್ಟ್ 13ರಂದು ಅಸಮಾಧಾನಿತರ ಡಿನ್ನರ್ ಮೀಟಿಂಗ್ ಇದೆ. ಸಚಿವ ಸ್ಥಾನ ತಪ್ಪಿದ ವಂಚಿತರಿಂದ ನಡೆಯಲಿರುವಂತ ಸಭೆ. ಎಚ್ ಕೆ ಪಾಟೀಲ್, ಟಿ ಬಿ ಜಯಚಂದ್ರ ನೇತೃತ್ವದಲ್ಲಿ ಸಭೆಯಂತೆ. ಸಭೆಯಲ್ಲಿ ತಮ್ಮ ಮುಂದಿನ ನಡೆಯ ಬಗ್ಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಮುಂದಿನ ನಡೆ ಏನು? ರಾಜೀನಾಮೆ ಅಂತೂ ಯಾರು ಕೊಡಲ್ಲ. ರಾಜೀನಾಮೆ ಕೊಡುವಷ್ಟು ಯೋಚನೆ ಆ ಹಂತಕ್ಕೆ ಹೋಗಲ್ಲ. ಅಷ್ಟು ದಡ್ಡತನ ಯಾರಿಗೂ ಇಲ್ಲ. ಎಲ್ಲರೂ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಆದ್ರೆ ಏನಾದ್ರೂ ಒಳ್ಳೆ ಸ್ಥಾನಮಾನನಾದ್ರೂ ಕೇಳೋಣ ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಕೆಲವರಂತೂ ಯಾವುದೇ ಸರ್ಕಾರ ಬಂದರೂ ಸಚಿವರಾಗಿರುವಂಥವ್ರು. ಎಚ್ ಕೆ ಪಾಟೀಲ್ ಅವರೇ ಆಗಲಿ, ಟಿ ಬಿ ಜಯಚಂದ್ರ ಅವರಾಗಲಿ. ಎಚ್ ಕೆ ಪಾಟೀಲ್ ಅವರಿಗೆ ಸಿದ್ದರಾಮಯ್ಯನವರ ಗೌರ್ಮೆಂಟಲ್ಲೂ ಕೂಡ ಸಿಕ್ಕಿತ್ತು. 3 ವರ್ಷ ಅವರು ಮಂತ್ರಿ ಕೂಡ ಆಗಿದ್ರು. ಟಿ ಬಿ ಜಯಚಂದ್ರ ಅವರಿಗೆ ಈ ಬಾರಿ ಸಿಕ್ಕಿರಲಿಲ್ಲ ಅಷ್ಟೇ. ಇನ್ನೂ ಸಾಕಷ್ಟು ಜನ ಮಂತ್ರಿನೇ ಆಗಿಲ್ಲ. 5-6 ಬಾರಿ ಗೆದ್ರು. ಎನ್ ವೈ ಗೋಪಾಲ್ ಕೃಷ್ಣ ಅವರು 7 ಬಾರಿ ಗೆದ್ದಿದ್ದೀನಿ, ನಾನು ಇದುವರೆಗೂ ಮಂತ್ರಿ ಆಗಿಲ್ಲ, ನಾವೇನು ಸತ್ತೋಗ್ಬೇಕಾ ಅಂತೆಲ್ಲ ಕೇಳಿದಂಥವ್ರು. ಇವರಾದರೂ ಅಟ್ಲೀಸ್ಟ್ ಮಂತ್ರಿಗಳಾದರೂ ಆಗಿದ್ದಾರೆ. ಸಾಕಷ್ಟು ಬಾರಿ ಮಂತ್ರಿಗಳಾಗಿದ್ದಾರೆ. ಒಮ್ಮೆ 2 ಬಾರಿ ಅಲ್ಲ, ಸಾಕಷ್ಟು ಬಾರಿ ಆಗಿದ್ದಾರೆ. ಈಗ ಆಲ್ರೆಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂಥವ್ರು ಎಲ್ಲರೂ ಕೂಡ ಯೂಟರ್ನ್ ಹೊಡೆದಿದ್ದಾರೆ. ಸಮಾಧಾನ ಪಡಿಸುವಂತ ಕೆಲಸ ಕೂಡ ಆಗ್ತದೆ. ಇನ್ನೇನು ಮಾಡ್ಲಿಕ್ಕೆ ಆಗಲ್ಲ. ಸಮಾಧಾನ ಆಗ್ಲೇಬೇಕು. ಯಾಕೆಂದ್ರೆ ಸರ್ಕಾರವನ್ನಂತೂ ಅಲುಗಾಡಿಸ್ಲಿಕ್ಕೆ ಸಾಧ್ಯನೇ ಇಲ್ಲ.